ಉತ್ತರ ಕನ್ನಡದ ಶಿರೂರು ಗ್ರಾಮಕ್ಕಿಂದು ಎಚ್ಡಿಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಆ ಭಾಗದಲ್ಲಿ ಆಗಿರುವಂತಹ ಸಮಸ್ಯೆಗಳನ್ನು ಆಲಿಸ್ತಾರೆ ಕುಮಾರಸ್ವಾಮಿ. ಗುಡ್ಡ ಕುಸಿತದ ಸ್ಥಳಕ್ಕೂ ಕೂಡ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾರೆ. ಎಚ್ಡಿಕೆ ಭೇಟಿಗೆ ಹಿನ್ನೆಲೆ 4 ಕಿಲೋಮೀಟರ್ಗೆ ನಿರ್ಬಂಧವನ್ನು ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮಗಳಿಗೂ ಕೂಡ ಅವಕಾಶ ಇಲ್ಲ ಅಂತ ಈಗ ಸ್ಥಳೀಯ ಆಡಳಿತ ಹೇಳ್ತಾರೆ. ಮಾಧ್ಯಮಗಳಿಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಪೊಲೀಸರ ನಡೆಗೆ ಶಾಸಕ ಸತೀಶ್ ಸೈಲ್ ಫುಲ್ ಗರಂ ಆಗಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಪೊಲೀಸರಿಗೆ ಶಾಸಕರ ತರಾಟೆ. ಮಾಧ್ಯಮದವರಿಗೂ ಯಾಕೆ ನಿರ್ಬಂಧ ಹಾಕಿದ್ರಿ, ಘಟನೆಗೂ ಇದಕ್ಕೂ ಏನು ಸಂಬಂಧ? ಉತ್ತರ ಕನ್ನಡಕ್ಕೆ ಶಿರೂರು ಗ್ರಾಮಕ್ಕಿಂದು ಎಚ್ಡಿಕೆ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿಶೇಷವಾದಂಥ ವ್ಯವಸ್ಥೆ ಮಾಡಿದರೆ ಮಾಧ್ಯಮಕ್ಕೆ ಮಾತ್ರ ಒಂದು ಸಂಪೂರ್ಣವಾಗಿ ನಿರ್ಬಂಧ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮಗಳಿಗೆ ಶೂಟಿಂಗ್ ಮಾಡೋದಕ್ಕೆ ಅಥವಾ ಸುದ್ದಿಯನ್ನು ವರದಿ ಮಾಡೋದಕ್ಕೆ ಅವಕಾಶ ನೀಡಲಾಗಿದೆ, ಕಳಿಸ್ತಾ ಇಲ್ಲ. ಇದರಿಂದ ಸಿಟ್ಟಾಗಿರುವಂಥ ಸತೀಶ್ ಸೈಲ್ ಹಾಗೂ ಮಂಕಾಳು ವೈದ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದೇ ವೇಳೆ ಆಕ್ರೋಶವನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ಇನ್ನು ಸಚಿವರಿಗೂ ತರಾಟೆ ತೆಗೆದುಕೊಂಡ ಸತೀಶ್ ಸೈಲ್ ಏನಿದ್ದಾರೆ, ಸಚಿವ ಮಂಕಾಳು ವೈದ್ಯರಿಗೂ ಕೂಡ ನೇರವಾಗಿ ಕ್ಲಾಸ್ ಕೊಟ್ಟಿದ್ದಾರೆ. ಜನರನ್ನು ಆತಂಕಕ್ಕೆ ದೂರ್ತಾ ಇದ್ದೀರಾ ಅಂತ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಸತೀಶ್ ಸೈಲ್, ಮಂಕಾಳು ವೈದ್ಯ ಮತ್ತು ಅವ್ರ ನಡುವೆ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ. ಬೇರೆ ಜಿಲ್ಲೆಯಲ್ಲಿ ನಮ್ಮ ಹೆಸರು ಹಾಳಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಪೊಲೀಸರ ವಿರುದ್ಧವೂ ಗರಂ ಆದಂಥ ಶಾಸಕ ಸತೀಶ್ ಸೈಲ್. ಈ ರೀತಿ ಆಗ್ತಾ ಇರೋ ಸರಿ ಇರಲ್ಲ. ಮಾತನಾಡುವ ವೇಳೆ ಮಧ್ಯಪ್ರವೇಶಕ್ಕೆ ಶಾಸಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆಗೆ ವರದಿಗಾರಿಕೆ ಮಾಡ್ತಾ ಇರುವಂಥ ಮಾಧ್ಯಮದವರಿಗೂ ಕೂಡ ಅವಕಾಶ ಇಲ್ಲ, ಇನ್ನು ವ್ಯವಸ್ಥೆಯೂ ಸರಿ ಇಲ್ಲ, ನನ್ನನ್ನು ಅರೆಸ್ಟ್ ಮಾಡಿ ಎಂದು ಶಾಸಕ ಸತೀಶ್ ಸೈಲ್ ಈಗ ಹೇಳಿದ್ದಾರೆ. ಸಚಿವರಿಗೂ ತರಾಟೆಗೆ ತೆಗೆದುಕೊಂಡ ಶಾಸಕ ಸೈಲ್. ರೋಡಿನ ಬಗ್ಗೆ ನಾವು ಸಮರ್ಪಕವಾಗಿ ಈ ಮೊದಲು ಹೇಳಿದ್ದೀವಿ. ಏನ್ ಇವರೇ ಸಚಿವರೇ, ಇದು ಸರಿಯಲ್ಲ. ಮಾತ್ರ ಇದು ಮಾಡೋದು ಮತ್ತೆ ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ರಿ ನೀವು. ಜನರಿಗೆ ಆತಂಕ, ರಾಜ್ಯದ ನಮ್ಮ ಹೆಸರು ಹಾಳಾಗ್ತಾ ಇದೆ. ಏನು ಏನ್ ಮಾಡ್ತೀರಿ? ಮಾಡಿ ಅರೆಸ್ಟ್ ಮಾಡಿ ಬನ್ನಿ, ಅರೆಸ್ಟ್ ಮಾಡಿ. ಅದ್ರ ಟೋಲ್ ಎಲ್ಲ ಬಂದ್ ಮಾಡ್ಸಾಕ್ತೇನೆ ನೋಡಿ. ನಿಮ್ಮ ಮೈಕ್ ಒನ್ನಿಗೆ ಕರೀರಿ ಮತ್ತೆ ನಮ್ಮನ್ನು ಅರೆಸ್ಟ್ ನಾನು ಬರುವುದಿಲ್ಲ ಅಂತ ಹೇಳಿ ಬರುವುದಿಲ್ಲ ಅಂತ ಹೇಳಿ ಏನ್ ತಿಳ್ಕೊಂಡು ಇವರೇ ಸಚಿವರೇ, ಇದು ಸರಿಯಲ್ಲ. ಮಾತ್ರ ಇದು ಮಾಡೋದು ಮತ್ತೆ ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ರಿ ನೀವು. ಜನರಿಗೆ ಆತಂಕ, ರಾಜ್ಯದ ನಮ್ಮ ಹೆಸರು ಹಾಳಾಗ್ತಾ ಇದೆ. ಏನು ಏನ್ ಮಾಡ್ತೀರಿ? ಮಾಡಿ ಅರೆಸ್ಟ್ ಮಾಡಿ ಬನ್ನಿ, ಅರೆಸ್ಟ್ ಮಾಡಿ. ಈ ರೋಡಿನ ಬಗ್ಗೆ ನಾವು ಸಮರ್ಪಕವಾಗಿ ಈ ಮೊದಲು ಹೇಳಿದ್ದೀವಿ, ಈಗೂ ಹೇಳ್ತಾ ಇದ್ದೀವಿ. ನೀವು ಎಚ್ಚೆತ್ತಬೇಕು. ಅರ್ಥ ಆಯ್ತಲ್ಲ? ಮೊದಲೇ ಹೇಳಿದ ರಿಕಾರ್ಡ್ ಉಂಟು ನನ್ನ ಹತ್ರ. ನಾನು ಇದೇ ಜಾಗದಲ್ಲೇ ಹೇಳಿದ್ದೇನೆ. ಏನು ಇದು ಸ್ಲಾಂಟ್ ಇದೆ, ಈ ಸ್ಲಾಂಟನ್ನು ನೀವು ಸರಿಪಡಿಸಿ ಬೆಂಚ್ ಮಾಡದಿದ್ದರೆ ಇದು 100% ಕೊಲ್ಯಾಪ್ಸ್ ಆಗ್ತದೆ ಅಂತ ತಿಳ್ಕೊಂಡು. ಟುಡೇ ಇಟ್ ಈಸ್ ಕೊಲ್ಯಾಪ್ಸ್ ಬಿಕಾಸ್ ಆಫ್ ನೆಗ್ಲಿಜಿಯನ್ಸಿ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಏನಾಗಿದೆ, ಅವ್ರಿಗೆ ಆ ಲೊಕೇಶನ್ ಏನು ಇಲ್ಲಿ ಸಿಗ್ತಾ ಇದೆ. ಆ ಲೊಕೇಶನ್ ಸಿಕ್ಕಿದಾಗ ಟ್ರಕ್ ಯಾಕೆ ಸಿಗ್ತಾ ಇಲ್ಲ ಅಂತ ಒಂದು ಡೌಟು. ಈಗ ಕೆಲವರು ಪಾಪ ಏನು ಹೇಳ್ತಾರೆ, 2 ಟ್ಯಾಂಕು ನೀರಲ್ಲಿ ಬಿದ್ದಾವೆ ಅಂತ ಹೇಳ್ತಾರೆ. ನಮ್ಗೆ ಸಿಕ್ಕಿದ್ದು ಒಂದೇ ಟ್ಯಾಂಕರ್. ಇವನ್ DC ಅವರು ಸಹ ಹೇಳಿದ್ದು 2 ಟ್ಯಾಂಕರ್ ನದಿಯಲ್ಲಿ ಬಿದ್ದಿದೆ ಅಂತ ತಿಳ್ಕೊಂಡು. ಆದರೆ ನಮ್ಗೆ ಸಿಕ್ಕಿದ್ದು ಒಂದೇ ಟ್ಯಾಂಕರ್. ಆ ಒಂದು ಟ್ಯಾಂಕರ್ ಒಂದಾನೊಮ್ಮೆ ನೀರಲ್ಲಿ ಬ್ಲಾಸ್ಟ್ ಆಗಿದೆ ಅಂತವೂ ಕೆಲವರು ಹೇಳ್ತಿದ್ದಾರೆ ಇಲ್ಲಿ ಪಾಪ. ಒಟ್ಟಿನಲ್ಲಿ ಇವತ್ತು ಸತೀಶ್ ಸೈಲ್ ಮತ್ತು
ಸಚಿವ ಮಂಕಾಳು ವೈದ್ಯ ನಡುವೆ ಈಗ ಆಗಿರುವಂಥ ಘಟನೆ ಇದು. ಸತೀಶ್ ಸೈಲ್ ಕೂಡ ಕಾಂಗ್ರೆಸ್ನ ಶಾಸಕರೇ, ಅತ್ತ ಮಂಕಾಳು ವೈದ್ಯರು ಕೂಡ ಕಾಂಗ್ರೆಸ್ನ ಶಾಸಕರೇ, ಅವರು ಉಸ್ತುವಾರಿ ಸಚಿವರು ಕೂಡ, ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ. ಅದು ಈ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಸರಿಯಾದಂಥ ರೀತಿಯಲ್ಲಿ ಶೋಧ ಕಾರ್ಯಾಚರಣೆ ಆಗ್ತಾಯಿಲ್ಲ, ತೆರವು ಕಾರ್ಯಾಚರಣೆ ಆಗ್ತಾಯಿಲ್ಲ ಅಂತ ಅವ್ರು ಸಿಟ್ಟಾಗಿರುವಂಥದ್ದು. ನೀವು ಸರಿಯಾಗಿ ಇದು ಮಾಡ್ತಾ ಇಲ್ಲ, ಇನ್ನಷ್ಟು ಆತಂಕಕ್ಕೆ ಎಡೆಮಾಡಿಕೊಡ್ತಿದ್ದೀರಿ ಅಂತ ಸತೀಶ್ ಸೈಲ್ ಕಾಂಗ್ರೆಸ್ನ ಶಾಸಕರೇ ಇನ್ನೋರ್ವ ಕಾಂಗ್ರೆಸ್ನ ಸಚಿವರಿಗೆ ತರಾಟೆಗೆ ತೆಗೆದುಕೊಂಡಂಥ ಘಟನೆ ನಡೀತು. ಶಿರೂರು ಬಳಿ ಅವರಿಬ್ಬರು ಕೂಡ ಬಂದಿದ್ದರು. ಸ್ಥಳ ವೀಕ್ಷಣೆ ಮಾಡಾದ್ಮೇಲೆ ಇಬ್ಬರ ನಡುವೆ ಮಾತಿನ ಚಕಮಕಿ ಆಯಿತು. ಆಗ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ರು. ಮಧ್ಯಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ನೀವೇ ನನ್ನ ಅರೆಸ್ಟ್ ಮಾಡ್ತೀರಾ ಮಾಡಿ ಅಂತ ನೇರವಾಗಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಸತೀಶ್ ಸೈಲ್ ಕೊಟ್ಟರು. ಒಟ್ಟಿನಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಈಗ ಸಿಟ್ಟಾಗಿದ್ದಾರೆ. ನಾನು ಬರುವುದಿಲ್ಲ ಅಂತ ಹೇಳು, ಬರುವುದಿಲ್ಲ ಅಂತ ಹೇಳಿ ಏನು ತಿಳ್ಕೊಂಡು